ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಒಂದು ಹಾಕ್ತಾಯಿದ್ದೀನಿ. ಸೊ ನನ್ನ ಡೆಲಿವರಿ ಟೈಮಲ್ಲಿ ನನಗೆ ತುಂಬ ಹೆಲ್ಪ್ಫುಲ್ ಆದಂಥ, ನಿಮಗೂ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ವಿಡಿಯೋ ಅಂದ್ಕೊಳ್ಳಿ ಇದನ್ನು. ಇವಾಗ ನಿಮಗೆ ಗೊತ್ತಿರೋರಿಗಾಗಲಿ, ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ನಾನು ಅಪ್ ಟು 8 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಾನು ಪ್ರೈವೇಟ್ ಹಾಸ್ಪಿಟಲಲ್ಲೇ ತೋರಿಸಿದ್ದು. ಈ ಒಂದು ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಎಲ್ಲನೂ. ಸೊ ನಮ್ಮ ಏರಿಯಾಗೆ ಅಂದರೆ ಹೊಸ ರೋಡ್ ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಒಂದು PS ಮೆಡಿಕಲ್ ಕಾಲೇಜ್ ಇದೆ. ಅದು ಮುಂಚೆ ಮೆಡಿಕಲ್ ಕಾಲೇಜ್ ಅಷ್ಟೇ ಆಗಿದ್ದು. ಅದಾದಮೇಲೆ ಇವಾಗ ಫ್ರೀ ಟ್ರೀಟ್ಮೆಂಟ್ ಬೇರೆ ಸ್ಟಾರ್ಟ್ ಆಗಿದೆ. ಅದು ಮೆಡಿಕಲ್ ಕಾಲೇಜಿಂದ ಸ್ಟಾರ್ಟ್ ಆಗಿದೆಯೋ ಅದು ನನಗೂ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನನಗೆ 8 ಮಂತು ಕಂಪ್ಲೀಟ್ ಆದಮೇಲೆ ಅವಾಗ ಗೊತ್ತಾಗುತ್ತಲ್ಲ, ಯಾವುದಾದ್ರು ಹಾಸ್ಪಿಟ್ಲ್ ನೋಡಿಡಬೇಕು ನಿಯರ್ ಬೈ ಇರೋ ಅಂಥದ್ದು, ನಮಗೆ ಡೈಲಿ ಓಡಾಡೋಕ್ಕೆ ಹತ್ತಿರ ಆಗೋ ಅಂಥದ್ದು. ಆ ಥರ ನಾವು ಸರ್ಚ್ ಮಾಡ್ತಾಯಿದ್ದೆ. ಗೊತ್ತಿರೋ ಡಾಕ್ಟರ್ಸ್ ಎಲ್ಲ ತುಂಬ ಇದ್ದರು, ಬಟ್ ಅವರ ಹಾಸ್ಪಿಟ್ಲೆಲ್ಲ ದೂರ ಒಂದು ಸ್ವಲ್ಪ ನಮ್ಮ ಮನೆಗೆ. ಸೊ ಹಾಗಾಗಿ ಥಿಂಕ್ ಮಾಡಬೇಕಾದ್ರೆ ಹೋಗೋದು ಅದೇ ರೋಡಲ್ಲಿ. ಸೊ ಹಾಗಾಗಿ ನನಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಆಗಿದೆ ಅಂತೇಳಿ ನನಗೆ ಮ್ಯಾಟ್ರ್ ಗೊತ್ತಾಯಿತು. ಸೊ ಟ್ರೀಟ್ಮೆಂಟ್ ಹೆಂಗಿರುತ್ತೋ ಮೆಡಿಕಲ್ ಕಾಲೇಜು ಅಂತ ಅಂದರೆ ಗೊತ್ತಲ್ಲ ನಮಗೆ. ಆಲ್ ನರ್ಸಿಂಗ್ ಸ್ಟಾಫ್ ಆಗಲಿ ಮೆಡಿಕಲ್ ಫೀಲ್ಡಲ್ಲಿರೋರಿಗಾಗಿ ಗೊತ್ತಿರುತ್ತೆ ಯಾವ ಥರ ಇರುತ್ತೆ, ಯಾವ ಥರ ನೆಗ್ಲಿಜೆನ್ಸ್ ಮಾಡ್ತಾರೆ, ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾರೆ ಏನು ಅಂತೇಳಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ಇವಾಗೆಲ್ಲ ಇಂಪ್ರೂವ್ ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲು ಎಲ್ಲನೂ. ಬಟ್ ಬೆಂಗಳೂರಲ್ಲಿ ಇರೋರಿಗೆ ಒಂದು ಸ್ವಲ್ಪ ಕಷ್ಟ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಅದೆಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ PS ಹಾಸ್ಪಿಟಲ್ ಅಂತ ಇದೆಯೇ, ಅಲ್ಲಿ ಓಕೆ ಒನ್ ಟೈಮ್ ಹೋಗಿ ಬಂದರೆ ಗೊತ್ತಾಗುತ್ತೆ, ನನಗೆ ಒಂದು ಐಡಿಯಾ ಬರುತ್ತೆ ಯಾವ ಥರ ಡಾಕ್ಟರ್ಸು ಅಲ್ಲಿರೋ ಸಿಚುವೇಶನ್ ಏನೋ ಇರುತ್ತೆ ಅಂತ ಗೊತ್ತಾಗುತ್ತೆ ಅಂತ ನಾನು ಒನ್ ಟೈಮ್ ವಿಸಿಟಿಗೆ ಹೋಗಿದ್ದೆ. ಸೊ ವಿಸಿಟಿಗೆ ಹೋದಾಗ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದೇನು ಅಂದರೆ ಡಾಕ್ಟರ್ಸ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ಚೆನ್ನಾಗೇ ನೋಡ್ತಾರೆ. ತುಂಬ ಪೇಷಂಟ್ಸ್ ಇರ್ತಾರೆ OPDಯಲ್ಲಿ. ಎಲ್ರಿಗೂ ನೀಟಾಗಿ ಅವ್ರು ಕೇಳೋ ಎಲ್ಲ ಕ್ವಶನ್ಗೂ ಕೂತ್ಕೊಂಡು ಆನ್ಸರ್ ಮಾಡ್ತಾರೆ ಡಾಕ್ಟರ್ಸು. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಸೊ ನಾನು ಅವತ್ತೇ ಡಿಸೈಡ್ ಆಯಿತೆ, ಸೊ ಓಕೆ ಇಲ್ಲೇ ನಾನು ಡೆಲಿವರಿ ಮಾಡಿಸ್ಕೋಬೋದು. ಬಟ್ ನನಗೆ ಅವಾಗ ಸ್ವಲ್ಪನೂ ಐಡಿಯಾ ಇರಲಿಲ್ಲ ಡೆಲಿವರಿ ಕಾಸ್ಟ್ ಎಷ್ಟಾಗುತ್ತೆ ಏನು ಅಂಥೇಳಿ. ಬಟ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲ ಫ್ರೀ ಇರುತ್ತೆ, ಮತ್ತು ಸರ್ಜರಿನೂ ಫ್ರೀ ಇರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ. ಫ್ರೀ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ, ಫ್ರೀ ಟ್ರೀಟ್ಮೆಂಟ್ ಇರೋ ಹಾಸ್ಪಿಟ್ಲ್ ಕಡೆ ಯಾವ ಥರ ಸಿಚುವೇಶನ್ ಇರುತ್ತೆ ಅಂಥೇಳಿ ನನಗೂ ಗೊತ್ತು, ನೋಡಿದ್ದೀನಿ ಸುಮಾರು ಹಾಸ್ಪಿಟ್ಲಲ್ಲಿ. ಓಕೆ ಡೆಲಿವರಿ ಮಾಡಿಸ್ಕೊಂಡು ಅಟ್ಲೀಸ್ಟ್ 1 or 2 ಡೇಸ್ ಇದ್ಬಿಟ್ಟು ಬೇರೆ ಕಡೆ ಎಲ್ಲರೂ ಶಿಫ್ಟ್ ಆಗೋಣ ಅಂತ ನನ್ನ ಪ್ಲ್ಯಾನಲ್ಲಿ ಇದ್ದಿದ್ದು. ಬಟ್ ಓಕೆ ಡೆಲಿವರಿ ಟೈಮ್ ಬಂತು, ನಾನು ಅಡ್ಮಿಟ್ ಆದೆ. ಡೆಲಿವರಿ ಟೈಮಿಗೆ ನನಗೇನೋ ಡೆಲಿವರಿ ಆಗಿಲ್ಲ, ಪಾಪ ಮೇಲ್ಗಡೆನೇ ಇದೆ ಅಂಥೇಳಿ. ಮತ್ತು ಅಲ್ಲಿ ಡಾಕ್ಟರ್ಸ್ಗೆ ನಾನು ಮೆಡಿಕಲ್ ಸ್ಟಾಫು, ಓಕೆ ನಾನು ನರ್ಸಿಂಗ್ ಸ್ಟಾಫು ಅಂತ ನಾನು ಹೇಳ್ಕೊಂಡ್ಮೇಲೆ ಅವರು ತುಂಬ ಫ್ರೆಂಡ್ಲಿಯಾಗಿದ್ದರು. ನನಗೆ ಇವಾಗ್ಲೂ ಅವ್ರನ್ನ ನೆನ್ಪು ಮಾಡ್ಕೋತೀನಿ. ಓಕೆ ನಾರ್ಮಲ್ಲು ಟ್ರೈ ಮಾಡೋಣ, ಆದಷ್ಟು ನೀನು ಟ್ರೈ ಮಾಡೋ ನಾರ್ಮಲ್ಗೇ ಅಂತೇಳಿ ಅವ್ರು ತುಂಬ ನನಗೆ ಎಮೋಷನಲ್ ಸಪೋರ್ಟ್ ಕೊಟ್ಟರು. ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿದ್ರು ಡಾಕ್ಟರು. ಎಷ್ಟೋ ಕಡೆ ನಾವು ನೋಡಿದ್ದೀವಿ ಗೈನಿಕ್ ಸ್ಟಾಫ್ ಆಗಲಿ ಗೈನಿಕ್ ಡಾಕ್ಟರ್ಸ್ ಆಗಲಿ ಯಾವ ಥರ ರ್ಯಾಶಾಗಿ ತುಂಬ ಥರ ಏನು ಮಾಡ್ತಿರ್ತಾರೆ ಅಂದರೆ ಅವ್ರ ಮಾತುಗಳು ಕೇಳಿದ್ರೇ ನಾವು ಇನ್ನೊಂದು ಸರಿ ಪ್ರೆಗ್ನೆಂಟ್ ಆಗಬಾರ್ದಪ್ಪ ಅಂತ ಆ ಫೀಲ್ ಬಂದುಬಿಡುತ್ತೆ ಒಂದೇ ಸರಿ. ಆ ರೇಂಜಿಗೆ ಮಾತಾಡ್ತಿರ್ತಾರೆ ಗೈನಿಕ್ ಅಂತಂದರೆ. ಆ ಥರ ಜೋರಾಗಿ ಮಾತಾಡೋದಾಗಲಿ ಏನೇನೋ ಹೇಳ್ತಿರ್ತಾರೆ ಗೈನಿಕ್ ಅಂದರೆ. ಬಟ್ ಇಲ್ಲಿ ಆ ಥರ ಯಾವುದು ಡಾಕ್ಟರ್ಸ್ ಯಾರೂ ಆ ಥರ ಮಾಡಿಲ್ಲ. ತುಂಬ ಸಾಫ್ಟಾಗಿ ಮಾತಾಡ್ತಾರೆ ಮತ್ತು ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಅದಕ್ಕೆ ನನಗೆ ಖುಷಿ ಆಯಿತು. ಓಕೆ ನನಗೆ ಇಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅಂತೇಳಿ ನಾನು ಥಿಂಕ್ ಮಾಡಿ, ನನ್ನ ಹಸ್ಬೆಂಡ್ ಬೇಡ ಅಂತೇಳಿದರು ಫಸ್ಟು. ಏನಕ್ಕೆ ಇವಾಗ ಫೆಸಿಲಿಟಿ ಇದೆ ಅಂತಂದರೆ ನಾವು ಯೂಸ್ ಮಾಡ್ಕೋಬೇಕು ಅಂಥೇಳಿ ನಾನೇ ಅವ್ರಿಗೆ ಕನ್ವಿನ್ಸ್ ಮಾಡಿ ಅಲ್ಲಿಗೆ ಕರ್ಕೊಂಡೋಗಿದ್ದು. ಮತ್ತು ಡೆಲಿವರಿಗೆ ಟೈಮಲ್ಲಿ ಅಡ್ಮಿಟ್ ಆಗಿದ್ದೆ ಅಂತ ಹೇಳಿದ್ನಲ್ಲ,
1 ಡೇ ಬಿಫೋರ್ ಅಡ್ಮಿಟ್ ಆದೆ. 1 ಡೇ ಫುಲ್ ವೆಯ್ಟ್ ಮಾಡಿದರು, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು. ನೆಕ್ಸ್ಟ್ ಡೇ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿ ವಾಟರ್ ಬ್ರೇಕ್ ಆಗಿ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿದೆ. ಎಮರ್ಜೆನ್ಸಿ LSCS ತೊಗೊಂಡ್ರು. ಸೊ ಯಾವ ಥರ ಅವರು ಟ್ರೀಟ್ ಮಾಡಿದರು ಅಂತ ಅಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಅಷ್ಟು ಪೇಷಂಟ್ಸ್ ಇರುತ್ತೆ, ಏನಿಲ್ಲ ಅಂತ ಅಂದ್ರೂ ದಿನಕ್ಕೆ ಒಂದು 15-20 LSCS ಮಾಡಿಸ್ತಾರೆ. ನಾರ್ಮಲ್ಲು ಒಂದು 20-30 ಮಾಡಿಸ್ತಾ ಇರ್ತಾರೆ. ಅಷ್ಟು ಪೇಷಂಟ್ ಬ್ಯುಸಿ ಇದ್ರೂ ಅವರು ತುಂಬ ಅಂದರೆ ತುಂಬ ನಿಧಾನವಾಗಿ, ಕಮ್ಯುನಿಕೇಷನ್ ಅವ್ರದ್ದು ತುಂಬ ಚೆನ್ನಾಗಿತ್ತು. ನಿಧಾನಾಗಿ ಅವ್ರು ಹೇಳೋದಾಗಲಿ, ಇಲ್ಲ ಏನಾದರೂ ಒಂದು ಪ್ರೊಸೀಜರ್ ಮಾಡ್ತೀವಂತ ಎಕ್ಸ್ಪ್ಲೇನ್ ಮಾಡೋದಾಗಲಿ, ಅದೆಲ್ಲ ನನಗೆ ತುಂಬ ಇಷ್ಟ ಆಗೋಯಿತು. ಒಂದು ಡೆಲಿವರಿ ಆಗಿದ್ದು ಎಷ್ಟು ಮೆಡಿಸಿನ್ಸ್ ಫ್ರೀ, ಮತ್ತು OT ಚಾರ್ಜಸ್ ಫ್ರೀ, ಮತ್ತು ಊಟ, ಇದು ಮೇಯ್ನ್ ಇಂಪಾರ್ಟೆಂಟು. ಇವಾಗ ಹಾಸ್ಪಿಟ್ಲಲ್ಲಿ ಏನಾದರೂ ಒಂದು ಪೇಷಂಟ್ ಅಡ್ಮಿಟ್ ಆಗಿದ್ದಾನೆ ಅಂತಂದರೆ ಮೇಯ್ನ್ ಅವನಿಗೆ ಊಟದ್ದು ಮೇಯ್ನು ಇಂಪಾರ್ಟೆಂಟು. ಅಲ್ಲಿ ತುಂಬ ನ್ಯೂಟ್ರಿಷಿಯಸ್ ಫುಡ್ಡು ಕೊಡ್ತಾರೆ. ಅಲ್ಲಿ ಮಾರ್ನಿಂಗು ಟೀ ಮತ್ತು ಟೀ, ಕಾಫಿ ಮತ್ತು ಬಿಸ್ಕೆಟ್ ಇರುತ್ತೆ. ಮತ್ತು ತಿಂಡಿ ಟೈಮಲ್ಲಿ ಡೈಲಿ ಒಂದೊಂದು ವೆರೈಟಿ ತಿಂಡಿ ಇರುತ್ತೆ. ಮತ್ತು ಆಫ್ಟರ್ನೂನ್ಗೆ ಚಪಾತಿ ಜೊತೆ ಅನ್ನ ಸಾಂಬಾರು, ರಸಮ್ ಆ ಥರ ಇರುತ್ತೆ. ಮತ್ತು ನೈಟು ಸೇಮ್ ಚಪಾತಿ, ಅನ್ನ ಸಾಂಬಾರು, ಪಲ್ಯ 1-2 ಥರದ್ದು. ಆ ಥರ 3 ಟೈಮು ಫ್ರೀಯಾಗಿ ಫುಡ್ ಕೊಡ್ತಾರೆ. ಪೇಷಂಟ್ ಯಾರು ಇರ್ತಾರೋ ಅವರಿಗೆ. ಪೇಷಂಟ್ ಅಟೆಂಡ್ರಿಗೆ ಕೊಡೋದಿಲ್ಲ, ಪೇಷಂಟ್ಗಳಿಗೆ ಫುಡ್ ಕೊಡ್ತಾರೆ. ಸಾಕಲ್ಲ, ಮತ್ತು ಇನ್ನೇನು ಬೇಕು? ಪೇಷಂಟ್ಗಳಿಗೆ ಊಟ ಸಿಕ್ಕರೆ ಅಮೃತನೇ ಸಿಕ್ಕಂಗೆ ಅಂತ ಹೇಳ್ಬೋದು. ಡೈಲಿ ಹೊರ್ಗಡೆ ಇವಾಗ ಎಷ್ಟೋ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ಆನ್ ಟೈಮು ಊಟ ತಂದು ಕೊಡೋಕ್ಕಾಗಲ್ಲ ಪೇಷಂಟ್ಗಳಿಗೆ. ಮತ್ತು ಡೆಲಿವರಿ ಆದಮೇಲೆ ಡೈಲಿ ಡಾಕ್ಟರ್ಸ್ ಎಲ್ಲ ರೌಂಡ್ಸಿಗೆ ಬರ್ತಾ ಇರ್ತಾರೆ. 2 ಟೈಮ್ಸ್ ರೌಂಡ್ಸಿಗೆ ಬರ್ತಾರೆ, ಮಾರ್ನಿಂಗ್ ಮತ್ತು ಈವ್ನಿಂಗು. ನೈಟ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವು ಹೋಗಿ ಕೇಳ್ಬೋದು. ಯಾವಾಗಲೂ 24 ಅವರ್ಸು ಸ್ಟಾಫ್ ನರ್ಸ್ ಇರ್ತಾರೆ ಕೌಂಟ್ರಲ್ಲಿ. ಮತ್ತು ಡಾಕ್ಟರ್ಸು ಯಾವಾಗಲೂ ಇರ್ತಾರೆ, ರೊಟೇಷನ್ ಶಿಫ್ಟಾಗಿ ಡಾಕ್ಟರ್ಸು ಇರ್ತಾರೆ. ಮತ್ತು ಮಕ್ಳದ್ದು ಇಮ್ಯುನೈಸೇಷನ್ ಇಮ್ಯುನೈಸೇಷನ್ ಎಲ್ಲ ಆಗ್ತಾ ಇರ್ತಾರಲ್ಲ, ಅದನ್ನು ಎಲ್ಲನೂ ಫ್ರೀ ಇರುತ್ತೆ ಮಕ್ಕಳಿಗೆ. ಮಗುಗೆ ಫೀಡ್ ಮಾಡಿಸಿದ್ರೆ ಈಚ್ ಆ್ಯಂಡ್ ಎವ್ರಿ ಬೆಡ್ಡಿಗೆ ಹೋಗಿ ಎವ್ರಿ ಪರ್ಸನ್ನ ಅವರು ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ? ಹೇಗಿದೆ ಮಗು, ನೀವು ಫೀಡ್ ಮಾಡಿಸ್ತಿದ್ರಾ, ಊಟ ಆಯಿತಾ, ಏನು ಅಂತೇಳಿ. ಅಷ್ಟು ಜನ ಮ್ಯಾಕ್ಸಿಮಮ್ ಒಂದು 50-40 ಮೆಂಬರ್ಸ್ ಇರ್ತಾರೆ ಅಂದ್ಕೊಳ್ಳಿ ಒಂದು ವಾರ್ಡಲ್ಲಿ. ಎಲ್ರಿಗೂ, ಪ್ರತಿಯೊಬ್ಬರಿಗೂ ಮಗು ಬಗ್ಗೆ ಪಿಡಿಯಾಟ್ರಿಷನ್ ಜೊತೆ ಬೇರೆ ಸಪ್ರೇಟ್ ಬರ್ತಾರೆ, ಮತ್ತು ಗೈನಕಾಲಜಿಸ್ಟ್ ಸಪ್ರೇಟ್ ಬರ್ತಾರೆ, ಸರಿನಾ? ಅವ್ರು ಬಂದು ಎಲ್ರೂ ಕೇಳಿ, ಎಲ್ರದ್ದು ಪರ್ಸ್ನಲ್ಲಾಗಿ ಎಲ್ರಿಗೂ ಕೇಳಿ, ಬೇಬಿ ವೆಯ್ಟ್ ಎಷ್ಟಿದೆ, ಮತ್ತು ಬೇಬಿ ಏನಕ್ಕೆ ವೆಯ್ಟ್ ಆಗ್ತಿಲ್ಲ, ಫೀಡ್ ಮಾಡಿ. ಇವಾಗ ಫಸ್ಟ್ ಟೈಮ್ ಮದರ್ಸ್ಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಅವರು. ಮತ್ತು ಉಂಡು ಚೆಕ್ ಮಾಡೋದಾಗಲಿ, ಇಲ್ಲ ಮದರ್ಸು ವಾಕ್ ಮಾಡ್ತಾಯಿದ್ದಾರಾ ಇಲ್ಲ ಡೆಲಿವರಿ ಆದಮೇಲೆ, ಅವ್ರ ಪರ್ಸ್ನಲ್ ಕಂಪ್ಲೇಂಟ್ಸ್ ಏನು, ಅದೆಲ್ಲ ತುಂಬ ನೀಟಾಗಿ ಕೇಳ್ತಾರೆ. ನಾವೇನು ಕಷ್ಟ ಇರುತ್ತೋ ನಮಗೆಲ್ಲ ಮನೆಯವ್ರ ಜೊತೆ ಶೇರ್ ಮಾಡ್ಕೊಳೋದೆಲ್ಲ ಇರುತ್ತಲ್ಲ, ಅವ್ರ ಜೊತೆ ಶೇರ್ ಮಾಡಿರೋರು ಎಲ್ಲದಕ್ಕೂ ಸಮಾಧಾನವಾಗಿ ಉತ್ತರ ಕೊಡ್ತಾರೆ. ಮತ್ತು ಅಟೆಂಡ್ರು ಒಬ್ರು ಇರ್ತಾರೆ ಮಗುನ ನೋಡ್ಕೊಳ್ಳೋಕ್ಕೆ, ಒಬ್ರಿಗೆ ಬಿಟ್ಟಿರ್ತಾರೆ ಒಳಗಡೆ. ಮಿಕ್ದವ್ರಿಗೆಲ್ಲ ವಿಸಿಟಿಂಗ್ ಟೈಮಲ್ಲಿ ಮಾತ್ರ ಅವರು ಅಲೋ ಮಾಡೋದು. ಓಕೆ, ಡೆಲಿವರಿ ಆಯಿತು. ಮತ್ತು 4-5 ಡೇಸ್ ಹಾಸ್ಪಿಟ್ಲಲ್ಲಿ ಇದ್ವಿ. ಉಂಡು ಹೇಗಿದೆ ಅಂಥೇಳಿ ನೋಡ್ತಾರೆ ಫಸ್ಟು. ಓಪನ್ ಮಾಡಿ ಉಂಡು ಹೇಗಿದೆ ಅಂತ, ಉಂಡು ಇಲ್ಲಾಗಿದ್ದರೆ ಸೂಚರ್ ರಿಮೂವ್ ಮಾಡಿ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ. ಕೊನೆಯಲ್ಲಿ ಬಿಲ್ಲಿಂಗ್ ಇರುತ್ತಲ್ಲ, ನನಗೆ ಕ್ಯೂರಿಯಾಸಿಟಿ ಎಷ್ಟಾಗುತ್ತೆ ಬಿಲ್ಲಿಂಗು ಏನು ಅಂಥೇಳಿ ತುಂಬ ಕ್ಯೂರಿಯಾಸಿಟಿ ಇತ್ತಾಯ್ತಾ. ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಡಾಕ್ಟರ್ಸು ಎಲ್ಲ ರೆಡಿ ಮಾಡಿದ್ವಿ ಫಾರ್ಮಾಲಿಟೀಸು. ಸೊ ಓಕೆ, ಬಿಲ್ಲಿಂಗ್ ಎಷ್ಟಾಗುತ್ತೋ ಏನೋ ಅಂದ್ಕೊಂಡು ನಾನು ಇದ್ದೆ. ಅಟ್ಲೀಸ್ಟ್ OT ಮೆಡಿಸಿನ್ಸು, OTದು ಏನು ಚಾರ್ಜಸ್ ಇರುತ್ತೋ, ಅನಸ್ತೇಷಿಯಾ ಅದೆಲ್ಲ ಆಗ್ತಾರೆ ಅಂತ ನಾನು ಥಿಂಕ್ ಮಾಡಿದ್ದೆ. ಬಿಲ್ ಎಷ್ಟಾಗಿದೆ ಅಂತ ಗೆಸ್ ಮಾಡಿದ್ರಾ ನೀವು? ಬರೀ 50 ರೂಪೀಸ್. ನಿಜವಾಗ್ಲೂ ಹೇಳ್ತಿದ್ದೀನಿ, ಬರೀ 50 ರೂಪೀಸಲ್ಲಿ ಎಲ್ಲ ಮುಗಿಸಿ ಹೊರ್ಗಡೆ ಬಂದಿದ್ದು ನಾವು. ಯಾರು 50 ರೂಪೀಸಲ್ಲಿ ಏನು ಬರುತ್ತೆ ಇವಾಗ? ಏನಂದರೂ ಏನು ಬರಲ್ಲ. ನನಗೆ ಆ ಬಿಲ್ ನೋಡಿ ಒಂದು ರೌಂಡ್ ನಾನೇ ಶಾಕ್ ಆದೆ. ಏನು ಬರೀ 50 ರೂಪೀಸ್ ಪೇ ಮಾಡಿಸ್ಕೊಂಡ್ರಾ ಅಂತೇಳಿ. ನನ್ನ ಹಸ್ಬೆಂಡಿಗೆ ನಿಜವಾಗ್ಲೂ ಕೇಳಿದೆ, ಬರೀ 50 ರೂಪೀಸಾ ಅಂತೇಳಿ. ಮತ್ತು ಹೌಸ್ ಕೀಪಿಂಗ್ನವರು ಆಗಲಿ ಯಾರಿಗೇ ಆಗಲಿ ಏನೂ ಕೊಡೋದಿಲ್ಲ ಅಲ್ಲಿ. ಇಷ್ಟ ಇದ್ದರೆ ಕೊಡ್ಬೋದು, ನಾವು ಏನೂ ಕೊಟ್ಟಿಲ್ಲ ಹೇಳ್ಬೇಕಂದ್ರೆ.
ಸ್ವೀಟ್ ಮಾತ್ರ ಎಲ್ರಿಗೂ ತೊಗೊಂಡೋಗಿ ಕೊಟ್ಬಿಟ್ಟು ಬಂದ್ವಿ. ಅವ್ರು ಕೇಳೋದು ಇಲ್ಲ, ಅಲ್ಲಿ ಕೇಳೋಕ್ಕೆ ಬಿಡೋದು ಇಲ್ಲ. ಫಸ್ಟ್ ಆಫ್ ಆಲು ಅಷ್ಟು ಸೆಕ್ಯೂರಾಗಿ ನೋಡ್ತಾ ಇರ್ತಾರೆ, ಯಾರಾದ್ರು ಇಸ್ಕೋತಾರ ಏನು ಅಂಥೇಳಿ. ಎಲ್ಲ CCTV ಇರುತ್ತೆ, ಎಲ್ಲ ಗೊತ್ತಾಗುತ್ತೆ. ಸೊ ಏನಕ್ಕೆ ಇದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತಂದರೆ, ಬೆಂಗಳೂರಲ್ಲಿ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಇರ್ತಾರೆ ನಮ್ಮ ಥರ. ಸೊ ಪ್ರೈವೇಟ್ ಹಾಸ್ಪಿಟ್ಲಿಗೆ ಲಕ್ಷ ಇಡೋಕ್ಕಾಗೋದಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋದಿಲ್ಲ. ಸೊ ಆ ಥರದವರು ದಯವಿಟ್ಟು ಈ ಹಾಸ್ಪಿಟ್ಲಿಗೆ ಬನ್ನಿ. ಈ ಹಾಸ್ಪಿಟ್ಲಿರೋದು ಎಲೆಕ್ಟ್ರಾನ್ ಸಿಟಿ ಕೋನಪ್ಪ ನಗರ ಹತ್ರ. ಸೊ ಇವಾಗ ಪೇ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಅಷ್ಟು ಪೇಮೆಂಟ್ ಇಲ್ಲ. ಇವಾಗ ಸ್ಕ್ಯಾನಿಂಗು ಒಂದು 3000 ಇದ್ದರೆ 1500 ಆ ಥರ ಆಫು. ಸ್ವಲ್ಪ ಡಾಕ್ಟರ್ ಕನ್ಸಲ್ಟೇಷನ್ ಇವಾಗಲೂ ಫ್ರೀ ಇದೆ, ಬಟ್ ಮೆಡಿಸಿನ್ಸ್ಗೆ ಪೇ ಮಾಡಿಸ್ಕೊತ ಇದ್ದಾರೆ. ಮತ್ತು ಏನಾದ್ರು ಪ್ರೊಸೀಜರ್ ನಡೆದರೆ ಪೇ ಮಾಡಿಸ್ಕೊತಿದ್ದಾರೆ. ಸೊ ಇವಾಗ ನಾರ್ಮಲ್ ಡೆಲಿವರಿ ಅರೌಂಡು 5000 ಒಳಗೆ ಆಗ್ಬೋದು. ಮತ್ತು LSCS ಒಂದು 6-7,000 ಆಗ್ಬೋದು ಮ್ಯಾಕ್ಸಿಮಮ್ ಅಷ್ಟೇ. 1 lakh 2 lakh ಪೇ ಮಾಡೋದಕ್ಕಿಂತ 5,000-6,000 ಪೇ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನನ್ನ ಪ್ರಕಾರ. ಸೊ ಈ ಯಾರಿಗೆಲ್ಲ ನೆಸೆಸಿಟಿ ಇರುತ್ತೆ, ಬ್ಯಾಂಗ್ಳೂರ್ ನಿಯರ್ ಯಾರಿದ್ದಾರೆ, ಎಲೆಕ್ಟ್ರಾನ್ ಸಿಟಿ ನಿಯರ್ ಯಾರಿದ್ದಾರೆ, ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಾನು ಅಡ್ರೆಸ್ಸು ಎಲ್ಲ ಹೇಳ್ತೀನಿ, ಎಲ್ಲಿ ಬರುತ್ತೆ ಅಂಥೇಳಿ ಲೊಕೇಶನ್ನು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಎಲ್ರಿಗೂ ನೋಡಿ, ನೆಸೆಸಿಟಿ ಇರೋರಿಗೆ, ಬಡವ್ರು ಯಾರು ಇರ್ತಾರೋ, ನೀವು ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿದರೆ ಬಡವರಲ್ಲಿ ಶ್ರೀಮಂತರು ಸಮೇತ ಬಂದಿದ್ದಾರೆ. ಅವ್ರು ನೋಡಿದಾಗ ನನಗೆ ಅನ್ನಿಸ್ತು, ಇವ್ರಿಗೇನು ಕಡಿಮೆ ಆಗಿದೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೋದಿದ್ದಲ್ಲ ಅಂತ. ಬಟ್ ಹೇಳ್ಬೇಕಂತಂದರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಅಂದರೆ, ಯಾವ ಬಡವರು ಯಾವ ಶ್ರೀಮಂತರು ಎಲ್ಲರೂ ದುಡ್ಡು ಉಳ್ಸೋಕ್ಕೆ ನೋಡ್ತಾರೆ ಅಷ್ಟೇ ಅಲ್ವಾ. ಸೊ ನೀವು ಯಾರಿಗೆ ನೆಸೆಸಿಟಿ ಇರುತ್ತೋ ಅವರಿಗೆ ಶೇರ್ ಮಾಡಿ. ಗೊತ್ತಿರೋರು ನನಗೆ ಫೋನ್ ಮಾಡಿ, ಯಾರಾದರೂ ಇದ್ದರೆ ಈ ಥರ ಬರ್ತಿದ್ದಾರೆ, ಅಡ್ರೆಸ್ಸು ಗೊತ್ತಿಲ್ಲ ಅಂತಂದರೆ ನಾನು ಹೇಳ್ತೀನಿ, ಸರಿನಾ. ನೋಡಿ, ಇದು PS ಹಾಸ್ಪಿಟಲು, ಇದು ಫ್ರಂಟ್ ಗೇಟು. ಸೊ ಇಲ್ಲೊಂದು ಸ್ವಲ್ಪ ಮುಂದೆ ಬಂದರೆ ನೋಡಿ, ಇದು ನೈಸ್ ರೋಡು. ಇವಾಗ ನೈಸ್ ರೋಡಲ್ಲೆಲ್ಲ ತುಂಬ ಬಸ್ ಬಿಟ್ಟಿದ್ದಾರೆ, ನಿಮಗೂ ಗೊತ್ತು. ಇದು ನೋಡಿ, ಇದೇ ನೈಸ್ ರೋಡು. ಇಲ್ಲಿಂದ ಇಳಿದ್ರೆ ಆರಾಮ್ಸಾಗಿ PS ಹಾಸ್ಪಿಟ್ಲು ಸಿಗುತ್ತೆ. ನೋಡಿ, ಇದು ಔಟ್ಸೈಡ್ ಲುಕ್ಕು ಹಾಸ್ಪಿಟಲ್ದು. ನೋಡಿ, ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜು ಎಲ್ಲ ಒಂದು ಕಡೆ ಆದರೆ, ಮೆಡಿಕಲ್ ಅಂದರೆ ಹಾಸ್ಪಿಟಲ್ ಬಿಲ್ಡಿಂಗ್ ಸಪ್ರೇಟ್ ಇದೆ. ಎಮರ್ಜೆನ್ಸಿ ಇದು ತುಂಬ ದೊಡ್ಡ ಹಾಸ್ಪಿಟಲ್ಲು, ತುಂಬ ಅಂದರೆ ತುಂಬ ದೊಡ್ಡ ಹಾಸ್ಪಿಟಲ್ಲು, ವೆಲ್ ಮೇಂಟೈನ್ಡು. ನೋಡಿ, ಹೊರಗಡೆ ಎಂಟ್ರಿ ಆದರೆ ಹಾಸ್ಪಿಟ್ಲ್ ಬಿಟ್ಟು ಹೊರಗಡೆ ಬರೋಕ್ಕೆ ಆಗಲ್ಲ, ಆ ರೇಂಜಿಗಿದೆ. ಒಂದು ಕ್ಯಾಂಟೀನ್ ಇದೆ ನೋಡಿ, ವಾರ್ಡಲ್ಲೆಲ್ಲ ಡಿಸ್ಪ್ಲೇ ಮಾಡ್ತಿದ್ದಾರೆ. ಒಳಗಡೆ ಎಲ್ಲ ತುಂಬ ನೀಟಾಗಿರುತ್ತೆ, ನೀವು ನೋಡಿ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ತುಂಬ ಅಂದರೆ ತುಂಬ ನೀಟಾಗಿರುತ್ತೆ. ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗು. ಈ ಹಾಸ್ಪಿಟ್ಲ್ ಬಂದುಬಿಟ್ಟು ನಾನು ಹೇಳ್ದಂಗೆ ನೈಸ್ ರೋಡು ಇಂದ ಬಂದರೆ, ನೈಸ್ ರೋಡು ಎಲೆಕ್ಟ್ರಾನ್ ಸಿಟಿಗೆ ತೊಗೊಂಡ್ರೆ, ಇವಾಗ ಬಸ್ಸಸ್ ಎಲ್ಲ ಇದ್ದಾವೆ. ಓನ್ ವೆಹಿಕಲಲ್ಲಿ ಬರೋರು ಓನ್ ವೆಹಿಕಲಲ್ಲಿ ಬರ್ಬೋದು. ನೈಸ್ ರೋಡ್ ಎಂಡಿಂಗ್, ಎಲೆಕ್ಟ್ರಾನ್ ಸಿಟಿ ನೈಸ್ ರೋಡ್ ಎಂಡಿಂಗಿಂದ ಬಂದರೆ ಅಲ್ಲಿಗೆ 2 minutes ಆಗ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ 2 minutes. ಬಸ್ಸಲ್ಲಿ ಬರೋರು ಕೋನಪ್ಪ ನಗರ ಟಿಕೆಟ್ ತೊಗೋಬೋದು. ಗಾಡಿಯಲ್ಲಿ ಬರೋರು ನೈಸ್ ರೋಡ್ ಎಂಡಿಂಗಿಂದ ಬಂದು ಕೋನಪ್ಪ ನಗರದಿಂದ PS ಹಾಸ್ಪಿಟ್ಲಿ ಮ್ಯಾಪ್ ಹಾಕಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇವಾಗ ಯಾರಿಗೆ ತಾನೇ ಮ್ಯಾಪ್ ಯೂಸ್ ಮಾಡೋಕ್ಕೆ ಬರಲ್ಲ ಹೇಳಿ. ಸೊ ನೋಡಿ, ಹೆಲ್ಪ್ಫುಲ್ ಆಗುತ್ತೆ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಇದು. ಸೊ ಶೇರ್ ಮಾಡಿ ಎಲ್ರಿಗೂ ಆದಷ್ಟು. ಥ್ಯಾಂಕ್ ಯು.